ಕಂಡ್ಲ ತೇಜಸ್ವಿ ಸೂರ್ಯ ಇದ್ದಕ್ಕಿದ್ದಂಗೆ ಊರೂರು ಸುತ್ಕೊಂಡು ಜನ ಸೇವೆ ಮಾಡ್ಕೊಂಡು ಓಡಾಡ್ತಿರಂಗೈತಿ. ಅದು ಬೇರೆ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಣೆ. ಮೆಟ್ರೋ ರೇಟ್ನ ಏರ್ಸಿದ್ರೆ ಮಾತ್ರ ಸಿಟ್ಕೊಂಡು ಸೀರಿಯಸ್ ಆಗ್ಬಿಡ್ತದೆ. ಮೆಟ್ರೋದವು 5% ರೇಟ್ ಏರಿಸ್ತೀವಿ ಅಂತ ಹೊಂಟಿದ್ದು, ಅದಕ್ಕೆ ತೇಜಸ್ವಿ ರೋಚಿಗೆದ್ದೈತಿ. ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನ್ಗಿದನ್ ಕೇಳಿ ಕೇಳಿ ಬೇಜಾರಾಗೋಗಿದೆ. ರೇಟ್ ಜಾಸ್ತಿ ಮಾಡಬೇಕು ಅಂತ ಹೊರಟಿರೋದು ಇವ್ರು ಮಾಡಕ್ ರೆಡಿ ಇರೋಂತದಕ್ಕೆ ಇದನ್ ಮಾಡ್ತಾ ಇರೋದೇ ಹೊರತು ಕೇಂದ್ರ ಸರ್ಕಾರದ ಸೂಚನೆ ಇಷ್ಟೆಲ್ಲ ಎವಿಡೆನ್ಸ್ ಬಟ್ಟೆ ಮೇಲೆ ಹಾಕೊಂಡ್ ಬಂದ್ಮೇಲೂ ಕೂಡ ಇವರಿಗೆ ಇನ್ನೂ ಜನಕ್ಕೆ ಮೋಸ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಇನ್ನೇನ್ ಹೇಳೋಣ ಹೇಳಿ. ಬಸ್ ಫ್ರೀ ಕೊಟ್ಟು ಮೆಟ್ರೋ ಏರ್ಸಿದ್ರೆ ಹೆಂಗ್ಲ ಜೀವನ ಮಾಡೋದು ಬೆಂಗಳೂರಲ್ಲಿ? ಅಯ್ಯೋ ಸ್ಟೇಟ್ ಗೌರ್ಮೆಂಟ್ ನಾವೆಲ್ಲ ಕಂಡ್ರಪ್ಪ ರೇಟ್ ಏರ್ಸಿರೋದು ಸೆಂಟ್ರಲ್ ಅಂತವೆ ಕಣೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದ್ರೂ ಸುಳ್ಳು ಹೇಳೋದನ್ನ ನಿಲ್ಲಿಸ್ಲಿ. ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡ್ಲಿ ಅಂತ ಹೇಳಿ ಆಗ್ರಹ ಮಾಡ್ಲಿ. ಚಂದ್ರನ್ ಮೇಲೆ ನೀರೈತ್ವ ಇಲ್ವ ಅಂತ ಗೊತ್ತಾದ್ರು ಈ ಮೆಟ್ರೋ ಟಿಕೆಟ್ ಏರ್ಸೋದು ಯಾರು ಅನ್ನೋದು ಮಾತ್ರ ಇನ್ನ ಗೊತ್ತಾಯ್ತಿಲ್ಲ ಕಣೆ. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮೆಟ್ರೋ ಆಫೀಸರ್ನೇ ಕರೆದ್ ಕೇಳಲೆ ಯಾರ್ದು ಈ ಕಿತಾಪತಿ ಅಂತವ? ಸರ್ಕಾರ ಹೇಳಿದ್ರೆ ರೇಟ್ ಏರ್ಸೋದಿಲ್ಲ ಅಂತಿದೆ ಕಣೆ, ಆದ್ರೆ ಯಾವ ಸರ್ಕಾರ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಇಲ್ಲಿ ಇಷ್ಟೆಲ್ಲ ಗಲಾಟೆ ಮಾಡಿ ತೇಜಸ್ವಿ ಸೂರ್ಯ ಸೆಂಟ್ರಲ್ ಗೌರ್ಮೆಂಟ್ ಗೆ ಬೆಲೆ ಏರಿಕೆ ತಡೀರಿ ಅಂತವ ಲೆಟರ್ ಕೊಟ್ಟೈತಿ. ಆ ಲೆಟರ್ ಕೊಟ್ಟಿದ್ಗೆ ಟಿಕೆಟ್ ರೇಟ್ ಏರ್ಸೋದ್ನ ತಡೆ ಹಿಡ್ದವೆ ಕಣೆ. ಬೆಲೆ ಏರಿಕೆನ ಸೆಂಟ್ರಲ್ ಅವು ತಡೆದವೆ ಅನ್ನೋದಾದ್ರಿ ಏರ್ಸೋದು ಅವುಗಳ ಕೆಲ್ಸನೇ ಇರ್ಬೇಕು ಕಂಡ್ಲ. ಅದು ಮಾತ್ರ ಇನ್ನ ಆಚೆಗೆ ಬಂದಿಲ್ಲ ಕಣೆ. ನೋಡ್ರಿ ಡಿಕೆನೋ ಹೋಗಿದ್ದೈತೆ, ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಸ್ಟೇಟ್ಮೆಂಟು. ಒಂದ್ ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡ್ ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ. ಬರೀ ಖಾಲಿ ಮಾತು ಮಾಡೋದ್ ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದ್ ಬೇಡ. ಒಂದ್ ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡ್ ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ. ಬರೀ ಖಾಲಿ ಮಾತು ಮಾಡೋದ್ ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದ್ ಬೇಡ. ಖಾಲಿ ಟ್ರಂಕು ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗತ್ತೆ. ರಾಜ್ಯ ಸರ್ಕಾರ ಹಿಂಗ್ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ, ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖಾಲಿ ಟ್ರಂಕ್ ಆಗಿದೀವಿ, ಅದಕ್ಕೋಸ್ಕರ ಫೇರ್ ಅನ್ನ ಜಾಸ್ತಿ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ ಇವರ ತಾಕೀತಿನ ಮೇಲೆ ರಚನೆ ಮಾಡದಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಸುಮ್ನೆ ಒಂದ್ ಕೆಲಸ ಮಾಡೇ ಕೇಳಲೆ, ಸ್ಟೇಟ್ ಗೌರ್ಮೆಂಟ್ ಸವಾಸನೂ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಸವಾಸನೂ ಬೇಡ, ಸೀದಾ ಟ್ರಂಪಿಗೆ ಒಂದ್ ಲೆಟರ್ ಬರೆಯ ಕೇಳಲೆ. ನಮ್ ದೇಶದ ದೊಡ್ಡ ದೊಡ್ಡ ಡಿಸಿಷನ್ ಎಲ್ಲ ಟ್ರಂಪೇ ತಗಂತ ಇರೋದು. ಅದೇ ಈ ಮೆಟ್ರೋಗೂ ಒಂದ್ ನ್ಯಾಯ ಕೊಟ್ಬಿಡ್ತದೆ. ಈಗ ನಡ್ಲ ಗೊತ್ತಾಯ್ತು, ಶಿವನಿ ಶಂಭುಲಿಂಗ. Kuitan ka na, no!